ಕೊಡಗಿನ ಕಾವೇರಿ ಇದಾಡ್ದಿದ್ದು ಕಾರು ಎಲ್ಲೋ ನೋಡಿದಿನಲ್ಲ, ಎಲ್ಲಿ ನೋಡಿರ್ಬೋದು? ಬೆಂಗಳೂರು ರಿಜಿಸ್ಟ್ರೇಷನ್ ಇದೆ. ಎಲ್ಲೋ ನೋಡಿದೀನಿ, ಎಲ್ಲಿ ಅಂತ ಗೊತ್ತಾಗ್ತಿಲ್ವೇ? ಕಂಡಿಡಿಯೋಣ, ಒಂದ್ ರೌಂಡ್ ಸುತ್ಕೊಂಬಂದು. ಕಾವೇರಿ ಏಕೆ ಓಡುವೆ, ನನ್ನಲ್ಲಿ ಪ್ರೀತಿ ಇಲ್ಲವೇ? ನನ್ನಿಗೆ ಒಂದು ಕ್ಷಣ ಅಡ್ಡವ ಹೊಡ್ಕೊಂಡ್ಬಿಡ್ತು. ನೀವು ಯಾವ್ಯಾವಾಗ್ಲೂ ಬಂದು ಹೇಗೆಗೋ ಹೆದರಿಸ್ಬಿಡ್ತೀರಪ್ಪ. ಏನ್ ವಿಷಯ? ಕಾವೇರಿ, ಮಗು ಕೇಕ್ ಕಟ್ ಮಾಡಿದ್ಮೇಲೆ ಈ ಚೆರ್ರಿ ಅಲ್ಲೇ ಇತ್ತು. ಈ ಚೆರ್ರಿ ನೋಡಿದ ತಕ್ಷಣ ನನಗ್ ನೀನೇ ನೆನಪಾದೆ. ನಿನ್ನಷ್ಟೇ ಸುಂದರವಾಗಿರೋ ಈ ಚೆರ್ರಿನ ನಾನೇ ನನ್ನ ಕೈಯಾರೆ ನಿನಗೆ ತಿನ್ನಿಸ್ಬೇಕು ಅಂತ ತಗೊಂಡು ಓಡೋಡ್ ಬಂದೆ. ತಗೋ. ಚೆರ್ರಿ ನಂಗೆ ತುಂಬಾ ಇಷ್ಟ, ಕೊಡಿ, ನಾನೇ ತಿಂತೀನಿ. ನಾನ್ ಕೊಡಲಪ್ಪ, ನಾನೇ ನನ್ನ ಕೈಯಾರೆ ಈ ಚೆರ್ರಿನ ನಿನಗೆ ತಿನ್ನಿಸ್ಬೇಕು. ಎಲ್ಲಿ ಅನ್ನು? ಅಯ್ಯಯ್ಯೋ, ಇವನ್ನ ಬುಟ್ಟಿಗೆ ಹಾಕೊಂಡ್ರೆ ಈ ಮನೇಲಿ ಹಾಯಾಗಿರ್ಬೋದು ಅನ್ಕೊಂಡಿದ್ದೆ. ಆದ್ರೆ ಇತ್ತೀಚೆಗೆ ಯಾಕೋ ಇವನೇ ನನಗೆ ಕಂಟಕ ಆಗ್ತಿದಾರಲ್ಲ. ಕಾವೇರಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಅನ್ನು ತಿನ್ನಿಸ್ತೀನಿ. ಅದು ನಾನು ಅನ್ನಲ್ಲಪ್ಪ. ಯಾಕೆಂದ್ರೆ ನಾನು ಇನ್ನು ಚಿಕ್ಕವಳು, ಯಾರಾದ್ರೂ ಏನಾದ್ರೂ ಕೊಟ್ರೆ ತಿನ್ಬಾರ್ದು ಅಂತ ನಮ್ಮ ಮಮ್ಮಿ ಹೇಳಿದ್ದಾರೆ. ಏನ್ ಕಾವೇರಿ ನೀನೇ ಅಷ್ಟು ದೊಡ್ಡ ಮಗಳಿಗೆ ಮಮ್ಮಿ ಅಂತದ್ರಲ್ಲಿ ಇನ್ನು ಮಮ್ಮಿ ಮಾತು ಕೇಳ್ತೀಯ? ಏನಾರು ಆಗ್ಲಿ ಕಾವೇರಿ, ನಿನಗೆ ಅಷ್ಟು ದೊಡ್ಡ ಮಗಳಿದ್ದಾಳೆ ಅಂದ್ರೆ ಯಾರು ನಂಬಲ್ಲ. ನೀನಿನ್ನು ಸ್ವೀಟ್ 16 ಅಂದ್ರೆ 16ರ ಬಾಲೆ ಅಷ್ಟೇ ಸುಂದರವಾಗಿದೆಯಾ. ಹೌದಾ? ತುಂಬಾ ಥ್ಯಾಂಕ್ಸ್. ನಾನೇನು ಯಂಗಾಗಿ ಬ್ಯೂಟಿಫುಲ್ ಆಗಿದ್ದೀನಿ. ಆದ್ರೆ ನಿಮ್ಗೆ ಯಾಕೆ ಬಿಳಿ ಕೂದಲು ಬಂದಿದೆ ತಲೆಯಲ್ಲಿ? ಬಿಳಿ ಇದ್ರೆ ಏನಾಯ್ತು, ಈಗ ಅದೇ ತಾನೇ ಫ್ಯಾಷನ್, ಸಾಲ್ಟ್ ಅಂಡ್ ಪೆಪ್ಪರ್. ಅದು ಅಲ್ಲದೆ ಬಿಳಿ, ವೈಟ್ ಅಂದ್ರೆ ಶುಭ್ರ, ಶಾಂತಿಯ ಸಂಕೇತ. ಆ ಬೆಳ್ಳಿ ಮೋಡಗಳು ಬಿಳಿನೇ ಅಲ್ವಾ? ಇಲ್ಲಿ ಬೆಳಗ್ಗೆ ಹೊತ್ತು ಬರುತ್ತಲ್ಲ ಆ ಮೋಡ, ಸಿನಿಮಾದ ಬೆಳ್ಳಿ ಪರದೆ, ಅದು ಕೂಡ ಬಿಳಿನೇ ಅಲ್ವಾ? ನಾವು ತಿನ್ನೋ ಅನ್ನ, ಕುಡಿಯೋ ಹಾಲು ಎಲ್ಲ ಬಿಳಿನೇ ಅಲ್ವಾ? ತಲೆ ಬಿಳಿ ಆದ್ರೇನು, ವೈಟ್ ಇದ್ರೇನು, ನಾವು ಬ್ರೈಟ್ ಆಗಿರ್ಬೇಕು, ಅದು ಮುಖ್ಯ. ಈ ಲೆಕ್ಕ ಪತ್ರಕ್ಕೆ ಲಾಜಿಕ್ ಬೇರೆ.